ಕೇರ್ಪೇಟೆ ಭಾಗವಾಗಿದೆ. ಒಂದು ತಾಲೂಕಾಗಿ 10 ವರ್ಷ ಸನ್ಮಾನ್ಯ KP ಚಂದ್ರಣ್ಣ ಅವರು ಅಧ್ಯಕ್ಷರಾಗಿದ್ದೀರಾ, ಅಧ್ಯಕ್ಷರ ಕೆಲಸನೂ ಕೂಡ ಮಾಡಿದ್ದೀರಾ, 2 ಬಾರಿ ಶಾಸಕರಾಗಿದ್ದೀರಾ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪತ್ರಕರ್ತರು ಮಾಧ್ಯಮ ಮುಖಾಂತರ ನಾನೊಂದು ಕೇಳ್ಕೊಳ್ತೀನಿ, ಒಂದು ಕೆಲಸ ಮಾಡೋಣ. ಇವತ್ತು ಈ ಮಾಧ್ಯಮದ ಮುಖಾಂತರ JDS ಸೋಲ್ತು ಅಂತಾನೆ ಬೇಕಾದ್ರೆ ನೀವು ಅನ್ಕೊಳ್ಳಿ. ಸನ್ಮಾನ್ಯ ಚಂದ್ರಣ್ಣ ಅವರೇ, ನೀವೊಂದು ಈಗೊಂದು 4-5 ದಿನದಿಂದ ಮಾತಾಡಿದ್ದೀರ ಬಿಡದಿ ವಿಚಾರದಲ್ಲಿ. ಬಿಡದಿ ವಿಚಾರ ಬಂದಾಗ ದೇಶ ಕಂಡಂತ ಮಾಜಿ ಪ್ರಧಾನಮಂತ್ರಿಗಳಾದಂತ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ ಬಗ್ಗೆ, ರಾಜ್ಯವನ್ನ 2 ಬಾರಿ ಆಳಿದಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣ ಅವ್ರ ಬಗ್ಗೆ, ನಮ್ಮ ನಾಯಕರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ಈ ತಾಲೂಕಲ್ಲಿ ಜಾತ್ಯತೀತ ಜನತಾದಳ 2023ರಲ್ಲಿ ಅತ್ಯಂತ ಹೆಚ್ಚು ಮತದಲ್ಲಿ ಗೆಲ್ಲಿಸಲಿಕ್ಕೆ ಕಾರಣಕರ್ತರಾದಂತ ನಮ್ಮ ಎಲ್ಲರ ನಾಯಕರಾದಂತ ನಿಖಿಲ್ ಅಣ್ಣವ್ರ ಬಗ್ಗೆನೂ ಸ್ವಲ್ಪ ಹಗುರವಾಗಿ ಮಾತಾಡಿದ್ದೀರಾ. ಈಗ ನಾನು ಇಷ್ಟೇ ಹೇಳೋದು, ಈಗ ಚಂದ್ರಣ್ಣ ಅವ್ರು ಹೇಳಿದ್ದಾರೆ ಬಿಡದಿನಲ್ಲಿ ಸುಮ್ಮನೆ ಇಲ್ಲ, ಇವರು 500ರಿಂದ 1000 ಎಕರೆ ಜಮೀನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಯೋಜನೆಗೆ ಅಡ್ಡಿ ಆಗ್ತಿದ್ದಾರೆ ಅಂತ. ಸನ್ಮಾನ್ಯ ಚಂದ್ರಣ್ಣ ಅವ್ರಿಗೆ, KBC ಚಂದ್ರಣ್ಣ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೀನಿ, ಮಾಧ್ಯಮದ ಮೂಲಕ, ನೀವೇನಾದ್ರೂ 500ರಿಂದ 1000 ಎಕರೆ ದೊಡ್ಡಗೌಡರು ಫ್ಯಾಮಿಲಿ ಮಾಡಿದ್ದಾರೆ ಅಂತ ನೀವು ಪ್ರೂವ್ ಮಾಡ್ಬಿಟ್ರೆ, ಇನ್ನಷ್ಟು ಮಕ್ಕದೊಮ್ಮೆ ಊರ್ಬೇಕು ಅಂತ ಇದ್ದೀವಿ. ಲಾಯರ್ ಅಡ್ವೊಕೇಟ್ ದೇವರಾಜಣ್ಣ ಅವರು ಇದ್ರು, ಅವರು ನಮ್ಮ ಪಕ್ಷದಿಂದ ಇದ್ದನ್ನು ನೀವು ಕರ್ಕೊಂಡು ಹೋಗ್ಬಿಟ್ರಿ, ಅವ್ರ ಹತ್ರ ಹಾಕ್ಸೋಣ ಅಂತ ಬಂದ್ವಿ, ಅದಾದ್ಮೇಲೆ ಹೇಳ್ತಾ ಹೋಗ್ತೀವಿ. ನೀವು 500ರಿಂದ 1000 ಎಕರೆ ನೀವೇನಾದ್ರೂ ಚಂದ್ರಣ್ಣ ಅವರೇ ನೀವು ಪ್ರೂವ್ ಮಾಡಿದ್ರೆ, 1 ತಿಂಗಳು ನನ್ನ ಪಕ್ಷ, ನಾನು ಇನ್ನೂ ಗ್ರಾಮ ಪಂಚಾಯತಿ ಎಲೆಕ್ಷನ್ ಚುನಾವಣೆ ಯಾವುದೂ ನಿಂತಿಲ್ಲ, ಆದರೂ ರಾಜ್ಯ ವಕ್ತಾರನಾಗಿ ಒಂದು ಹುದ್ದೆ ಕೊಟ್ಟಿದೆ ಈ ಪಕ್ಷ. ಜಾತ್ಯತೀತ ಜನತಾದಳ ನಿಮ್ಗೆ ಶರಣಾಗಿ ನಾವು ಸೋತಿದ್ದೀವಿ ಅಂತ ಒಪ್ಕೊಂಡು ನಿಮ್ಮ ಮನೆ ಗೇಟ್ ಹತ್ರ 1 ತಿಂಗಳು ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತೀನಿ, ನನ್ನ ಹಣ ಬೇಡ. ಇದು ನನ್ನ ಒಂದು ಅಫಿಷಿಯಲ್ ಆಗಿ ನಿಮ್ಮನ್ನ ಚಾಲೆಂಜ್ ಮಾಡ್ತೀನಿ. ಸನ್ಮಾನ್ಯ KP ಚಂದ್ರಣ್ಣ ಅವರೇ, 500ರಿಂದ 1000 ಎಕರೆ ದೊಡ್ಡಗೌಡರು ಮಾಡ್ಬಿಟ್ಟಿದ್ದಾರೆ ಅಂತ ಬಾಯಿ ಚಪ್ಪಲಕ್ಕೆ ಮಾತಾಡೋದಲ್ಲ. ತಾವು ಹಿರಿಯರಿದ್ದೀರಾ, 2 ಬಾರಿ ಶಾಸಕರಾಗಿದ್ರಿ, 10 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದಂತ ಅನುಭವ ಇದೆ. 500ರಿಂದ 1000 ಎಕರೆ ಏನ್ ಉಡಾಫೆ ಮಾತು, ಅಯ್ಯೋ ಹಿಡ್ಕೊಬಿಟ್ಟು ಅವ್ರ ಸಂಬಂಧಿಕರು ಹೆಣ್ಮಕ್ಳು ಗಂಡು ಮಕ್ಳು 500ರಿಂದ 1000 ಎಕರೆ ತೋರಿಸಿ, ನೀವು ಪ್ರೂವ್ ಮಾಡಿ, ನಿಮ್ ಕೈ ಎಷ್ಟಾಗುತ್ತೆ ಅಷ್ಟು ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದ್ರೆ ನೀವು ಗೆದ್ರಿ, ಇಡೀ ಜಾತ್ಯತೀತ ಜನತಾದಳ, ಕೇರ್ಪೇಟೆ ಜಾತ್ಯತೀತ ಜನತಾದಳ ನಿಮ್ ಶರಣಾಗಿ ಅದ್ರಲ್ಲಿ ಎಲ್ಲರೂ ಕೇಳಲ್ಲ. ಯಾಕಂದ್ರೆ ಇಲ್ಲಿ ಹಿರಿಯರಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ, ಸ್ವಂತ ಕಾಸು ಖರ್ಚು ಮಾಡಿಕೊಂಡು ದಿನ ಬೆಳಿಗ್ಗೆ ಟೌನ್ಗೆ ಬಂದು ನಂದು ಪಕ್ಷ, ನಮ್ಮವರು ದೊಡ್ಡಗೌಡ್ರು, ನಮ್ ಕುಮಾರಣ್ಣ, ನಮ್ ನಿಖಿಲಣ್ಣ ಅಂತ ಕಷ್ಟ ಸ್ವಂತ ಮನೆಯಿಂದ ದುಡ್ಡು ತಂದುಬಿಟ್ಟು ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡೋರು 1000 ಕಾರ್ಯಕರ್ತರು ಕೇರ್ಪೇಟೆಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆಲ್ರಿಗೂ ನಾನು ಹೇಳಲ್ಲ, ನಾನೊಬ್ಬ ಇಂಡಿವಿಜುವಲ್ ಆಗಿ ಬಂದು ನಿಮ್ಮ ಮನೆ 1 ತಿಂಗಳು ಗೇಟ್ ಕೀಪರ್ ಅಂತ ಕರಿತೀರೋ, ಸೆಕ್ಯೂರಿಟಿ ಗಾರ್ಡ್ ಅಂತ ಕರಿತೀರೋ, ನಿಮ್ ಕಾಂದಾನ ಯಾರು ಬೇಕಾದ್ರೂ 1 ತಿಂಗಳು ನನ್ನ ಅವರು ಗೇಟ್ ಹತ್ರ ಇರಿಸ್ಕೋಬಹುದು. ನಮ್ಮ ಅಣ್ಣ ಚಂದ್ರಣ್ಣ ಅವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ 500ರಿಂದ 1000 ಎಕರೆ ದೊಡ್ಡಗೌಡ್ರದಿದೆ ಅಂತ ಹೇಳಿ. ನೀವು ಒಂದು 15 ದಿನ ಇಟ್ಕೊಳ್ಳಿ, ನಿಮ್ಮ ಸಹೋದರರು ಬೇಕಾದ್ರೆ ನನ್ನ ಗೇಟ್ ಕೀಪರ್ ಆಗಿ ಇಟ್ಕೊಳ್ಳಿ. ಇವಾಗ ನೀವು ಹಿರಿಯರಿದ್ದೀರಾ ಗೌಡ್ರೆ, ನಿಮ್ಮ ಮೇಲೆ ಅಪಾರವಾದಂತ ಗೌರವ ಇದೆ ಎಲ್ರಿಗೂ. ನೀವು ಕಾಂಗ್ರೆಸ್ ಇರ್ಬೋದು, ನಾವು JDS, ಚುನಾವಣೆಗಳಂದಾಗ ಇರುತ್ತೆ, ಅದ್ಬಿಟ್ರೆ ನಾವೆಲ್ಲರೂ ಒಂದೇ. ಏನ್ ಬೇರೆ ಏನ್ ಗೋಡೆಗಳು ಹಾಕೊಂಡು ಏನಾದ್ರು ನಾವು ಉತ್ತರ ಭಾರತ ತರ ರಾಜಕಾರಣಗಳನ್ನ ಮಾಡ್ತಿದೀವ? ಇಲ್ಲ. ಚುನಾವಣೆ ಬಂದಾಗ 15 ದಿನ ತಿಂಗಳು ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಅಂತ ಒಂದು ನಮ್ಮ ತಾಲೂಕು ಏನು ಮೈಕ್ ಹಿಡ್ಕೊಂಡು ದೊಡ್ಡಗೌಡ್ರು ಹಂಗ ಅವರೆಲ್ಲ ಹೋಗ್ಬಿಟ್ರು. ಕುಮಾರಣ್ಣ ಅಲ್ಲ, ನಾನು ಕೇಳೋದಿಷ್ಟೇ, ತಾಯಿ ಚಾಮುಂಡೇಶ್ವರಿ ಆ ಭಗವಂತನಲ್ಲಿ ಕೇಳ್ಕೊಂತೀನಿ ಮಾಧ್ಯಮದ ಮೂಲಕ, ಸನ್ಮಾನ್ಯ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನೇತಾರ ಯಾರಿದ್ದೀರಾ, ಆದಷ್ಟು ಬೇಗ ನಿಮ್ಮ ಸಚಿವ ಸಂಪುಟ ವಿಸ್ತರಿಸ್ಬಿಡಿ. ಏನಕ್ಕೆ ಅಂದ್ರೆ
ಇದೊಂಥರ ಹೆಂಗಾಗಿದೆ ಕಾಂಗ್ರೆಸ್ ಅಲ್ಲಿ ಅಂದ್ರೆ, ಯಾರು ಅತಿ ಹೆಚ್ಚು ದೊಡ್ಡ ಗೌಡ್ರು ಫ್ಯಾಮಿಲಿ ಬೈತಾರೆ ಅವ್ರಿಗೆ ಮಿನಿಸ್ಟ್ರಿ ಕೊಡ್ತಾರೆ ಅಂತ ಯಾರು ಗಾಳಿ ಸುದ್ದಿ ಹಬ್ಬಿಸ್ಬಿಟ್ಟವ್ರು. ಮಾತಿದ್ರೆ ದಿನ ಬೆಳಗ್ಗೆ ನಮ್ ಮಂಡ್ಯದಲ್ಲಿ 7 ತಾಲೂಕಲ್ಲಿ 6 ಗೆದ್ದಿದಾರಪ್ಪ. ನಿಮ್ ಯೋಗ್ಯತೆಗೆ ಮೊದಲ ಸಚಿವ ಸಂಪುಟದಲ್ಲಿ ಒಂದ್ ಸಚಿವ ಖಾತೆ ತಗೊಳ್ಲಿಕ್ಕಾಗ್ಲಿಲ್ಲ ನಿಮ್ಗೆ. 6 ಜನಕ್ಕೆ ಗೆಲ್ಸ್ ಕಳ್ಸಿದಾರೆ ಮಂಡ್ಯ ಜನತೆ. ಭಯ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಸುಮ್ನೆ ಏನೋ ಗೆಲ್ಸ್ ಕಳ್ಸಿದಾರೆ. ಮಂಡ್ಯದಲ್ಲಿರೋ ಶಾಸಕರು, ಈಗ ಇರೋ ಉಸ್ತುವಾರಿ ಸಚಿವರು ಯಾರಾಗಿದ್ರು ಎಲ್ಲ ಈಗ ಯಾರು ಸರಿ ಇಲ್ಲ, ಅವ್ರು ಬೇಡ ಅಂತ ಕೈ ಬಿಟ್ರು. ಇದಕ್ಕಿಂತ ನಿಮ್ಗೆ ಕಾಂಗ್ರೆಸ್ ಪಕ್ಷ ನಿಮ್ಗೆ ಮರ್ಯಾದೆ ಇನ್ನೂ ಕೊಡ್ಬೇಕಾ? ಕಾಯ್ತಾ ಇದ್ದೀರಾ? ಇವತ್ತು ದಿನ ಬೆಳಿಗ್ಗೆ ಹೋದ್ರೆ ದೊಡ್ಡಗೌಡರು ಫ್ಯಾಮಿಲಿಗೆ ಮಾತಾಡಿದ್ರೆ ನಾನು ಸಚಿವರ ಖಾತೆ ಕೊಡ್ತಾರೆ ಅಂತ ನಿಮ್ಗೆ ಒಂದು ಇದು. ಆಮೇಲೆ ಇನ್ನೊಂದು ಹೇಳ್ತೀರಾ, ನಿಖಿಲ್ ಅಣ್ಣನ ಬಗ್ಗೆ ಒಂದು ಮಾತು ಹೇಳ್ತೀರಾ. ನಿಮ್ಗೊಂದು ಹೇಳ್ತೀನಿ ಕೇಳಿ, ನಿಮಗೆ ಹೇಗೆ ನಿಮ್ಮ ಪಕ್ಷದ ಮಾನ್ಯ DK ಶಿವಕುಮಾರ್ ಅವರು ನಾಯಕರು ರೀ, ನಮ್ಗೂ ನಮ್ ನಿಖಿಲ್ ಅಣ್ಣ ಅವರೇ ನಾಯಕರು ರೀ. ಅದೇನೋ ಹೇಳ್ತೀರಾ ನೀವು, ಬಚ್ಚ ಅನ್ನೋದು 5 ಅನ್ನೋದು ಅದೇ 5 ರೀ. ಇವತ್ತು ಕೇರ್ಪೇಟೆನಲ್ಲಿ 23,000 ಅಧಿಕ ಮತದಿಂದ ಮಂಜಣ್ಣ ಅವರ ಗೆಲ್ಲಲಿಕ್ಕೆ ಕಾರಣ ಆಗಿದ್ದು ಅದೇ 5 ರೀ. ಬಿಡದಿನಲ್ಲಿ ಜಮೀನ್ದಾರು ಹೋಗ್ಬಾರ್ದಂತ ಅದೇ 5 ರೀ. ಕಾಲ್ನಡಿಗೆನಲ್ಲಿ ಗಾಂಧಿ ತತ್ವ ಪಾಲಿಸ್ಕೊಂಡು ಇವತ್ತು ಸ್ಟ್ರೈಕ್ ಮಾಡ್ತಾ ಕೂತಿರೋದು ಅದೇ 5 ರೀ. ಒಂದಿನ ಬರ್ತಾರೆ, ನೆನಪಿಸ್ಕೊಳ್ಳಿ. ಯಾವತ್ತು ಮಾನ್ಯ KBC ಚಂದ್ರಣ್ಣ ಅವರೇ ದೌರ್ಜನ್ಯ, ದರ್ಪ, ಏನೋ ಉಡಾಫೆ ಮಾತುಗಳು ಕೇಳ್ತಾರೆ, ಆ ಕಾಲ ಎಲ್ಲ ಹೋಗ್ಬಿಡ್ತು. 80-90 ದಶಕ ಅಲ್ಲ ಇದು ರಾಜಕಾರಣ. ನೀನು ಅಂದ್ರೆ ನಿನ್ನ ಅಪ್ಪ ಅಣ್ಣ ಅಷ್ಟು ಮಟ್ಟಿಗೆ ರೈತರು ಬೆಳೆದಿದ್ದಾರೆ. ರೈತರಿಗೆ ಹಿಂದೆ ಭತ್ತ ಕುಟ್ಕೊಂಡು ಅಕ್ಕಿ ಮಾಡ್ಕೊಂಡು ತಿಂತಾ ಇದ್ದಂತ ಪರಿಸ್ಥಿತಿ ನಾವುಗಳೆಲ್ಲ. ಇದೆಲ್ಲ ಏನ್ ಈ ಕಡೆ ನೀರಾವರಿ ಜಮೀನೆಲ್ಲ ಎಲ್ಲ ಕಾಡಹಳ್ಳಿಗಳೇ ನಮ್ಗಳ್ದು. ರಾಗಿ ಒಂದ್ ಸ್ವಲ್ಪ ಬೆಳೆಯೋ, ಭತ್ತ ಗದ್ದೆ ಬಯಲಿದ್ರು ಭತ್ತ ಕುಟ್ಕೊಂಡು ತಿನ್ನಂತ ಕಾಲ ಐತಿ. ಇವತ್ತು ಯಾರು ಇಲ್ಲ, ರೈತರು ಎಲ್ಲರೂ ಚೆನ್ನಾಗಿ ನೆಮ್ಮದಿಯಾಗಿದ್ದೀವಿ. ನಾನು ಹೇಳ್ತಾ ಇದ್ದೀನಿ ಇವಾಗ್ಲೂ. ಅದೇನೋ ಹೇಳಿದ್ರಿ, 1 ಎಕರೆ ಬಿಡದಿನಲ್ಲಿ 2,37,00,000. ಎಷ್ಟು ನೀವ್ ಹೇಳಿದ್ದು ಗೌಡ್ರೆ? 2,37,00,000 ದುಡ್ಡು ಕೊಡ್ತಾರೆ 1 ಎಕರೆಗೆ ಅಂತ. ನನಗೆ ಗೊತ್ತಿಲ್ಲ, ನೀವು ಕೇರ್ಪೇಟೆ ಟೌನ್ ಸುತ್ತ ಅದು ಎಷ್ಟು ಎಕರೆ ಲಪ್ಟಾಯಿಸಿದ್ರ ಇಲ್ಲ ನಿಮ್ ಜಮೀನ್ ಇತ್ತು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಈಗಲೂ ಹೇಳ್ತೇನೆ, ಗೊತ್ತಿಲ್ಲ. ಟೌನ್ಶಿಪ್ ಮಾಡ್ತಾರೆ ಈ ಶಾಸಕರು, ನಮ್ ಶಾಸಕರು. ಇಲ್ಲ ಸರ್ಕಾರದಿಂದ ಒಂದು ಟೌನ್ಶಿಪ್ ಮಾಡ್ಸೇ ಬಿಡೋಣ, ಕೊಡಿ ನೋಡೋಣ. ನೀವು 2,37,00,000 ಕೊಡಿ ಸರ್. ನೀವು ರೈತರು ಅಂದ್ರೆ ನಿಮ್ಗೆ ಅಷ್ಟು ಕೇವಲನ? ತೆಂಗಿನ ಮರಕ್ಕೆ 60,000 ಕೊಡ್ತಾರೆ, ಅಡಿಕೆ ಮರಕ್ಕೆ 60,000 ಕೊಡ್ತಾರೆ, ಮಾವಿನ ಮರಕ್ಕೆ 40,000 ಕೊಡ್ತಾರೆ. ಏನ್ ಬೆಲೆ ಕಟ್ತಿದ್ದೀರಾ? ಕಾಂಗ್ರೆಸ್ನ ಏನು ಈ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ರ ನೀವು ತಿಳ್ಕೊಳ್ಳಿ. ಇವತ್ತು ಬಿಡದಿಗಾಗಿದೆ, ನಾಳೆ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ನ ತಾಲೂಕ್ ಮಟ್ಟಕ್ಕೂ ತರುತ್ತೆ. ಅವತ್ತು ಟೌನ್ಶಿಪ್ ಮಾಡೋಣ ಅಂತ ಅಂದಾಗ ನಿಮ್ದು ಇಲ್ಲೇನು ಬರೀ JDS ಅವ್ರ ಕಾರ್ಯಕರ್ತರು ತೋಟಗಳು ಜಮೀನುಗಳಿರುತ್ತಾ? ಕಾಂಗ್ರೆಸ್ ಅವ್ರದ್ದು ಇರುತ್ತೆ, BJP ಅವ್ರದ್ದು ಇರುತ್ತೆ, ರೈತರದೇ ಇರುತ್ತೆ. ಓವರ್ ಆಲ್ ಕೊಟ್ಬಿಡ್ತಾರ. ಅವಾಗ ಚಂದ್ರಣ್ಣ ಅವ್ರು ಅಷ್ಟು ಈಸಿಯಾಗಿ ಹೇಳ್ತಾರಲ್ಲ, ಬಿಡ್ದಿನಲ್ಲಿ 2,37,00,000 1 ಎಕರೆ ಕೊಡ್ತಿದ್ರಲ್ಲ, ಕೊಡಿ ಚಂದ್ರಣ್ಣ ಅವ್ರೆ. ಸುತ್ತಮುತ್ತ ಎಲ್ಲ ನಿಮ್ದೇ ಜಾಗಗಳಿದಾವೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದೆಷ್ಟು ಎಕರೆಗಳು ನೀವು ಮಾಡಿದ್ದೀರಾ ಏನು ಅಂತ. ಪುನಃ ಹೇಳ್ತಿದ್ದೀವಿ, ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ, ಒಂದು ಹಗುರವಾಗಿ ಮಾತಾಡೋದು, ಓ ಅವನ ಬಿಡು ಇವನ ಬಿಡು ಅನ್ನೋದು, ಅದೆಲ್ಲ ಬಿಡಿ. ಅದೆಲ್ಲ ಕಾಲ ಹೋಯ್ತದು, ಇವಾಗಿಲ್ಲ. ಕೇಳ್ಕೊಳ್ಳೋದಿಷ್ಟೇ. ಪುನಃ ಒಂದು ಈ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರಿದ್ದಾರಪ್ಪ, ಮಂಜಣ್ಣ ಅವರು ಅತ್ಯಧಿಕವಾದಂತ ಮತಗಳನ್ನ ಪಡೆದು ಶಾಸಕರಾಗಿದ್ದಾರೆ. ಪದೇ ಪದೇ ಹೇಳ್ತಿರ್ತಾರೆ, ದೊಡ್ಡಗೌಡರು ನನ್ನ ನಾಯಕರು, ಕುಮಾರಣ್ಣ ಅವರು ನನ್ನ ನಾಯಕರು, ನಿಖಿಲ್ ಅಣ್ಣ ಅವರು ನನ್ನ ನಾಯಕರು. ಅವ್ರುಗಳು ಪ್ರತಿದಿನ ನನ್ನ ಪ್ರತಿ ಒಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟರು ಅವ್ರ ಪರವಾಗಿ ನನ್ನ ಕೇಳ್ತಿರ್ತಾರೆ, ನೀವು ಕೆಲಸಗಳು ಮಾಡ್ಬೇಕಂತ ಕೇಳ್ತಿರ್ತಾರೆ. ಅಂತವ್ರ ಬಗ್ಗೆ ನೀವು ಮೈಕ್ ಸಿಕ್ತು ಅಂತ ಪುಂಖಾನುಪುಂಖವಾಗಿ ಹಗುರವಾಗಿ ನೀವು, ಅವ್ರು ಹೋದ್ರು ಸತ್ತೋದ್ರು, ಅವ್ರು ಇನ್ನೇನ್ ಬರಲ್ಲ ಆ ಬಚ್ಚ ಇದಾರೆ ಅಂದ್ರೆ, ಒಬ್ರು ಶಾಸಕರಾಗಿ ಜನಪ್ರತಿನಿಧಿಯಾಗಿ ತಡ್ಕೊಂಡಿರಕ್ಕಾಗತ್ತಾ ಸನ್ಮಾನ್ಯ KB ಚಂದ್ರಣ್ಣ ಅವರೇ? ನಾನೇ ನಾಳೆ ಬೆಳಿಗ್ಗೆ ಎಲ್ಲ ಬಿಡ್ತಿದ್ದ ಬಗ್ಗೆ ಮಾತಾಡೋದಕ್ಕೆ ನೀವು ಇಲ್ಲಿ ಕೂತ್ಕೊಂಡು ಕೇರ್ಪೇಟೆನಲ್ಲಿ ದೊಡ್ಡಗೌಡ್ರು ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ. ಯಾಕೆ? ನೀವು ಕಾಂಗ್ರೆಸ್ ಅವರು ನಾಯಕರುಗಳನ್ನ ಮೆಚ್ಚಿಸ್ಬೇಕು ಅಂತನಾ?
ಇಲ್ಲ 2 ಬಾರಿ ಶಾಸಕನಾಗಿ 2023 ನನಗೆ ಟಿಕೆಟ್ ಸಿಗ್ಲಿಲ್ಲ, ಇದೇ JDS ಅಲ್ಲಿರೋ ಲೀಡರ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಶಾಸಕರ ಸ್ಥಾನಕ್ಕೆ ಅವ್ರಿಗೆ ಸೀಟ್ ಕೊಡಿಸಿದ್ವಿ, ನನಗೆ ಕಿಮ್ಮತ್ತಿಲ್ಲ ಅಂತ ಏನಾದ್ರು ನೀವು ಮಾತಾಡ್ಬಿಟ್ರೆ ಇವಾಗಕ್ಕೆ ಬೆಲೆ ಕೊಡ್ತಾರೆ ಅಂತ ಏನಾದ್ರು ಮಾತಾಡ್ತಿದ್ದೀರಾ. ನಾನು ಪುನಃ ಕೇಳ್ತಿದ್ದೀನಿ, ಶಾಸಕರಿದ್ದಾರೆ, ಕೆಲಸ ಮಾಡಿದ್ದಾರೆ, ಇನ್ನು 2 ವರ್ಷ ಅವಧಿ ಇದೆ, ನೀವು ಕಾಂಗ್ರೆಸ್ ಅಧಿಕಾರ ಇದೆ, ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಕೊಟ್ಟಿದ್ರು. ಚಂದ್ರಣ್ಣ ಅವ್ರಿಗೆ ಯಾವತ್ತಾದ್ರೂ ಕೃಷಿ ಸಚಿವರನ್ನ ಕರ್ಕೊಂಡು ಬಂದು ಇಂಥ ಕೆಲಸ ಮಾಡ್ಕೊಳ್ಳಿ ನಮ್ಮ ತಾಲೂಕಿನ, ನಾನು 3 ಸಲ ನೋಡಿದೀನಿ ಚಂದ್ರಣ್ಣ ಅವ್ರನ್ನ. ಕೃಷಿ ಸಚಿವರು ಬಂದಾಗ ಅವ್ರ ಕಾರಲ್ಲಿ ಕೂತ್ಕೊಂಡು 2 ಸಲ ರೌಂಡ್ ಹಾಕಿದ್ದೀರಾ. ಅದು ಬಿಟ್ರೆ ಚಂದ್ರಣ್ಣ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ತುಂಬಾ ಹಿರಿಯವರಿದ್ದೀರಾ. ಒಬ್ಬ ಕಿರಿಯವನು ನನ್ನ ಇಡೀ ಪಕ್ಷ ಶರಣಾಗಿ ನಿಮ್ಮ ಮನೆ ಸೆಕ್ಯೂರಿಟಿ ಗಾರ್ಡ್ ಗೇಟ್ ಕೀಪರ್ ಕೆಲಸ ಮಾಡ್ತಾನೆ ಅಂತ ಅಂದಾಗ ನಿಮ್ಮ ಒಂದು ಆ ದರ್ಪದ ಮಾತಿತ್ತಲ್ಲ 1 ವಾರದಿಂದ, ಇವಾಗ ಅದನ್ನ ಪ್ರೂವ್ ಮಾಡ್ಬಿಟ್ಟು ಮಾತಾಡಿ. ನಿಜವಾಗ್ಲೂ 1 ತಿಂಗಳು ನಿಮ್ಮ ಮನೆ ಮುಂದೆ ಬಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀವಿ. ಇಲ್ಲ, ಒಂದು ಶಾಸಕರು ಕೆಲಸ ಮಾಡಕ್ ಬಿಡಿ, ಅವ್ರ ಜೊತೆ ನಿಂತ್ಕೊಳ್ಳಿ. ನೀವು ವಿರೋಧ ಪಕ್ಷ, ತಾಲೂಕು ಬಂದಾಗ ನೀವು ವಿರೋಧ ಪಕ್ಷದಲ್ಲಿದ್ದೀರಾ, ರಾಜ್ಯಕ್ಕೆ ಬಂದಾಗ ನೀವು ನಿಮ್ದೇ ಸರ್ಕಾರ ಇದೆ, ಕೈ ಜೋಡಿಸಿ ಕೆಲಸ ಮಾಡಿ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಮಾಡಿ. ಅದನ್ನ ಬಿಟ್ಬಿಟ್ಟು ಊರ್ ಸುತ್ತ ಆಸ್ತಿ ಮಾಡ್ಕೊಂಡಿದ್ದೀರಾ. ಅಲ್ಲಿ ಹೋಗ್ಬಿಟ್ಟು ಬಿಡದಿನಲ್ಲಿ ಹೋಗ್ಬಿಟ್ಟು ರೈತರುಗಳು ಅವ್ರೇನ್ ಬೇಕಾಬಿಟ್ಟಿ ಬಿದ್ದವ್ರ, ಕೊಡಿ 2,37 ಲಕ್ಷಕ್ಕೆ ಅಂದ್ರೆ ಕೊಡಿ ನೋಡೋಣ ನಿಮ್ ಜಮೀನು. ಇದೆಲ್ಲ ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಆ ಜಮೀನ ಇದೆಯಲ್ಲ ಕೊಡಿ ನೋಡೋಣ. ಒಂದು ಟೌನ್ಶಿಪ್ ಮಾಡಲಿಲ್ಲ ರೈತರುಗಳಿಗೆ, ಏನೋ ಒಂದು ಫ್ರೀಯಾಗಿ ಏನು ಕೊಡ್ಬೇಡಿ, ಒಂದು ಅರ್ಧ ರೇಟಲ್ಲಿ ನೀವು ಸೈಟ್ಗಳು ಕೊಡಿ ನೋಡೋಣ. ಕೊಡ್ತೀರಾ? ಗೇಟ್ ಹತ್ರಕ್ಕೆಲ್ಲ ನಿಮ್ಮ ಮನೆ ರೋಡ್ಗೂ ಸೇರಿಸಲ್ಲ. ಅವ್ರನ್ನ ಗೊತ್ತಿದೆ ನಮ್ಗೆ ಹೇಗೆ ದರ್ಪ ದೌರ್ಜನ್ಯ ರಾಜಕಾರಣ ಇತ್ತು ಕೇರ್ಪೇಟೆನಲ್ಲಿ ಅಂತ ಎಲ್ಲರೂ ನೋಡಿದ್ದಾರೆ. ಇದನ್ನ ಚಂದ್ರಣ್ಣ ಅವರು ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ಯಾವ ರೈತರು, ಯಾವ ಭಾಗದ ರೈತರೇ, ಅವ್ರು ಯಾರೂನು ಹಗುರವಾಗಿ ಪರಿಗಣಿಸ್ಬೇಡಿ. ದಯಮಾಡಿ ಇನ್ನೊಮ್ಮೆ ಕೇಳ್ಕೊಳ್ತಿದೀವಿ, ಕೇರ್ಪೇಟೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ. ಪ್ರತಿಯೊಬ್ಬರು ಶಬಾಷ್ಗಿರಿ ಕೊಡ್ತಾರೆ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೆಳಗಡೆ ಅಲ್ಲ. ನೀವು 2 ಬಾರಿ ಶಾಸಕರಾಗಿದ್ದೀರಾ, 10 ವರ್ಷ ನೀವೇ ಪದೇ ನಿಮ್ಮ ಕಾರ್ಯಕರ್ತರನ್ನು ಹೇಳ್ಕೊಂಡಿದ್ದಾರೆ. ನಿಮ್ ಕಾರ್ಯಕರ್ತರಲ್ಲೂ ಒಂದು ಮನವಿ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲರೂ ಮೈಗೆ ಇಟ್ಕೊಂಡು ಮಾತಾಡಿದ್ದೀರಲ್ಲಪ್ಪ, ನಿಮ್ಮ ನಾಯಕರು 500ರಿಂದ 1,000 ಎಕರೆ ಬಿಡದಿ ಭಾಗದಲ್ಲಿ ಇದೆ ಅಂತ ಹೇಳಿದ್ದಾರೆ. ದಯಮಾಡಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಹೋಗಿ. ಇವತ್ತು ಹಣ ನಮ್ಮ ಮರ್ಯಾದೆ ಹೋಗ್ತಿದೆ, ನಮ್ ಕೈಲಿ ಆಗ್ತಿಲ್ಲ. ನಾವೆಲ್ಲ ಹೋಗ್ಬಿಟ್ಟು ಜೋರಾಗಿ ಭಾಷಣ ಮಾಡಿ ಬಂದ್ಬಿಟ್ಟಿದ್ದೀವಿ. ಅವ್ನು ಯಾರೋ ಒಬ್ಬ ಕೇರ್ಪೇಟೆ ಗದ್ದೆ ಉತ್ಸವನು ಅಶ್ವಿನ್ ಕುಮಾರ್ ಅಂತ ಒಬ್ಬ ಚಾಲೆಂಜ್, ಓಪನ್ ಚಾಲೆಂಜ್ ಮಾಡ್ಬಿಟ್ಟವನ. ನೀವೇನಿಲ್ಲ, 2 ಬಾರಿ ಶಾಸಕರಾಗಿದ್ರೆ, ನೀವೇನೋ ಮಾಮೂಲಿ ಗ್ರಾಮ ಪಂಚಾಯತಿ ಮೆಂಬರು ಇಲ್ಲ, ಅದಕ್ಕೂ ನನ್ನಂಗೆ ಎಲೆಕ್ಷನ್ ನಿಂತಿಲ್ಲ ಅವನಂಗೆ ಅಂತಿದ್ರೆ ಬೇಡ ಇತ್ತಣ್ಣ. 2 ಬಾರಿ ಶಾಸಕರಾಗಿದ್ದೀರಾ, ನಿಮ್ಗೂ ಅಧಿಕಾರ ನಡೆಸ್ಕೊತಿದೆ, ತಾಲೂಕನ್ನ ನಡೆಸ್ಕೊತಿದೆ. ಒಂದು ಓಪನ್ ಚಾಲೆಂಜ್ ಹಾಕ್ಬಿಟ್ಟವನ, 500ರಿಂದ 1,000 ಎಕರೆ ಇದೆ ಅಂತ. ಅಣ್ಣ ಒಂದು 100 ಎಕರೆ 150 ಎಕರೆ ಪ್ರೂವ್ ಮಾಡ್ಬಿಡೋಣ, ನಡಿಯೋಣ. ಅವನು ಗೇಟ್ ಕೀಪರ್ ಕೆಲಸ ಮಾಡ್ಲಿ, ಅವನ ದಿನ ವಿಡಿಯೋ ಮಾಡೋಣ, ಇಡೀ ತಾಲೂಕಿಗೆ ತೋರ್ಸೋಣ ಅಂತ ನಾವು ಚಾಲೆಂಜ್ ಮಾಡಿದೀವಿ. ನಮ್ ಕೈಲಿ ನಾಳೆ ಬೆಳಗ್ಗೆಯಿಂದ ಮೈಕ್ ಇಟ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ. ಇವತ್ತು ಮಾಧ್ಯಮ ಸುದ್ದಿಗೋಷ್ಠಿ ಬಿಜೆಪಿ ಎಲ್ಲ JDS ಅವ್ರು ಕರೆದಿದ್ದಾರೆ. ಯಾಕಂದ್ರೆ ಬಿಜೆಪಿ ಅವ್ರ ಬಗ್ಗೆ ಜಾಸ್ತಿ ಲವ್ ತೋರಿಸ್ಬಿಟ್ಟವ್ರೆ. ಪುನಃ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ವಲ್ಲ, ಸುಮ್ಮನೆ ಲವ್ ತೋರಿಸೋದು. ಹಾಗಾಗಿ JDS ಅವರು ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ನಾವು ಮೈಕ್ ಇಟ್ಕೊಂಡು ಮಾತಾಡ್ಬೇಕು ಅಂದ್ರೆ, ಹಿಸ್ಟ್ರಿಗಳು ಮಾತಾಡ್ಬೇಕು ಅಂದ್ರೆ, ಹೊಸ ಸ್ಟೋರಿಗಳನ್ನ ಮಾತಾಡ್ಬೇಕು ಅಂದ್ರೆ, ಜನರು ಸುಮ್ಮನೆ ಬೆದರಿಲ್ಲ. ಕೇರ್ಪೇಟೆ ಜನರು ನಾವೇನೋ ಮೈಕ್ ಇಟ್ಕೊಂಡು ಮಾತಾಡ್ಬಿಟ್ರೆ, ಈಗ ಚಂದ್ರಣ್ಣ ಅವ್ರು ಹೇಳ್ಬಿಟ್ರು 500ರಿಂದ 1,000 ಎಕರೆ ಅಂದ್ರೆ ಬೆದರಿದಾರ ಜನರು? ಎಲ್ಲರೂ ಬುದ್ಧಿ ಬಂದಿದ್ದಾರೆ. ಅಣ್ಣ, ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು, ಹೋಬಳಿ ಮಟ್ಟ, ತಾಲೂಕ್ ಮಟ್ಟ, ಪಂಚಾಯತಿ ಮಟ್ಟದ ನಾಯಕರು ಮೈಕ್ ಇಟ್ಕೊಂಡು ಇದೇ ಮಾಧ್ಯಮ ಸುದ್ದಿಗೋಷ್ಠಿ, ಇಷ್ಟೇ ನಿಮ್ ಯೋಗ್ಯತೆ ಅಂತ 1 ತಿಂಗಳು ಅವ್ರ ಸಂಬಳನೂ ಕೊಡೋದ್ ಬೇಡ. ಇಲ್ಲಿ ನಮ್ದೇನು ಟೌನ್ ಅಲ್ಲಿ ಏನ್ ಮನೆ ಇಲ್ಲ, ಚಂದ್ರಣ್ಣ ಅವ್ರಂಗೆ ಊರ್ ಸುತ್ತ ಇಲ್ಲಿ ಟೌನ್ ಸುತ್ತ ನಾವು ಆಸೆ ಏನ್ ಮಾಡಿಲ್ಲ. ನಾನು ಇಲ್ಲಿ ಯಾರಾದ್ರೂ ನಮ್ಮ ಕಾರ್ಯಕರ್ತರ ಊಟ ತಿಂಡಿ ಸಪ್ಲೈ ಮಾಡ್ತಾರೆ. 1 ತಿಂಗಳು ಚಂದ್ರಣ್ಣ ಮನೆ ಮುಂದೆ ನಿಲ್ತೀನಿ. ಅದನ್ನು ಬಿಟ್ಟು ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಬೇಕು.